ಅಬ್ಬಾ ಆಕೆ ಹೋಗ್ಬಿಟ್ಲೆ. ನನಗರ ಭಾಳ ಖುಷಿ ಆಗತೈತಿ. ಎಷ್ಟು ಖುಷಿ ಆಗತ್ತದ ಅಂದ್ರೆ ಹೇಳಕ್ಕಾಗಲ್ತ, ಅಷ್ಟು ಖುಷಿ ಆಗತೈತಿ. ಆಕೆ ಮನೆ ಬಿಟ್ಟು ಹೋಗಿದ್ಕ ಹಾಲು ಕುಡಿದ್ರೆ ಸಂತೋಷ ಆಯ್ತು ನನಗೆ. ಹೆಂಗೋ ಆಕೆಂತ ಮನೆ ಬಿಟ್ಟು ತೊಲಗಿಬಿಟ್ಲಲ್ಲ. ಇನ್ನು ಮುಂದೆ ಈ ಮನೆ ಈ ಈ ಸಂಸಾರ ಎಲ್ಲ ನಂದೈತಿ. ಇದನ್ನೆಲ್ಲ ನಾನು ನೋಡ್ಕೋಬೇಕು ಇನ್ನು ಮುಂದೆ. ಎಷ್ಟು ಖುಷಿ ಆಗತ್ತೈತಿ. ಇದನ್ನ ಯಾರು ಮುಂದೆ ಹೇಳಿ, ಇಲ್ಲಿ ಯಾರು ಕನಸಾರು ಕೊಡೋದು ಕುಪ್ಪಳಿಸ್ಬೇಕನ್ನತೈತಿ. ಇನ್ನು ಮುಂದೆ ನನ್ನ ಗಂಡ ನನ್ನ ಮಕ್ಕಳು ತೋತು ಮಕ್ಕಳೇ ಎಲ್ಲಿಂದ ಬಂದರು, ಮಕ್ಕಳು ಮಾಡ್ಕೋಬೇಕಿನ್ನ. ಹಾಂ, ಖುಷಿಯಲ್ಲಿ ನಾನು ಏನು ಮಾತಾಡತ್ತಾನೆ ಏನು ಮಾಡಕತ್ತಾನೋ ನನಗೆ ಗೊತ್ತಾಗ್ಬಲ್ತು. ಎಷ್ಟು ಖುಷಿ ಆಗತ್ತಂದ್ರೆ ಏನು ಮಾಡಲಿ, ಯಾರಿಗೆ ಹೇಳಿದನ. ಅಯ್ಯೋ ದೇವ್ರೆ, ನೀ ನನಗೆ ಇಷ್ಟು ಒಳ್ಳೆ ದೊಡ್ಡ ಆಶೀರ್ವಾದ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ದೇವ್ರೆ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಯಪ್ಪ, ನನಗೆ ಅಂಟ್ಕೊಂಡಿರೋ ನಮ್ಮ ಮನೆಗೆ ಅಂಟ್ಕೊಂಡಿರೋ ಪೀಡೆ ತೊಲಗೋಗ್ಬಿಡ್ತು. ಇನ್ನು ಮುಂದೆ ನಾನಿಲ್ಲಿ ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಆದರೆ ನಾನು ಅಡುಗೆ ಮಾಡೋಕೆ ಕಲ್ಕೋಬೇಕು. ಇಲ್ಲ ಅಂದ್ರೆ ಮಾವನ ಕಡೆ ಓದೇ ತಿನ್ಬೇಕಾಗತ್ತಾ. ಅವತ್ತು ನೋಡಿದಿಲ್ಲೋ, ನಾನು ಅಡುಗೆ ಚೆನ್ನಾಗಿ ಮಾಡಿಲ್ಲ, ಖಾರ ಜಾಸ್ತಿ ಹಾಕಿದೆ ಅಂತ ಮುಖಕ್ಕೆ ಏರಿಸಿ ಹೋಗ್ಬಿಟ್ಟ. ಇನ್ನು ಮುಂದೆ ಹಂಗಾಗಬಾರ್ದು. ಮಾವ ಬರೀ ಬಾಯಿ ಬಿಟ್ರೆ ಖುಷಿ, ಎಲ್ಲಿ ಹೋದರೂ ಖುಷಿ 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 ಅನ್ಬೇಕು. ಅದನ್ನು ಬಿಟ್ರೆ ಯಾರ್ದು ಹೆಸರು ಮಾವನ ಭಯ ಬರಬಾರ್ದು. ಇನ್ನು ಮುಂದೆ ಮಧು ಅನ್ನೋ ಹೆಸರು ಮಾವನ ಭಯ ಬರ್ದಿರೋ ಹಂಗೆ ನಾನು ನೋಡ್ಕೋಬೇಕು. ಏನ್ವಾ ಸೊಸೆ, ಇವಾಗ ಖುಷಿ ಆತ ನಿನಗೆ? ಅದು ಮನೆ ಬಿಟ್ಟಂತೂ ತೊಲಗಿಬಿಟ್ಲು. ಈಗ ನೀ ಆರಾಮಾಗಿರ್ಬೋದಲ್ಲ, ಇನ್ನೇನು ತೊಂದರೆ ಇಲ್ಲ ನಿನಗೆ. ಎಷ್ಟು ಖುಷಿಯಾಗಿದೆ ಅಂತೇಳಿ ನೋಡಿದ್ರೆ ನನಗೆ ಗೊತ್ತಾಗ್ತದೆ ಬಿಡು. ಹಾಂ, ಅಯ್ಯೋ ಅತ್ತೆ, ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗತ್ತೆ ನನಗೆ. ಗೊತ್ತೇನು ಇದು ಹೆಂಗೆ ಹೇಳ್ಬೇಕು ನನಗಂತ ತಿಳಿದ ಮಾತು ಅತ್ತೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನೀವು ಕೊಟ್ಟಿರೋ ಐಡಿಯಾ, ಅವ್ರು ಬಂದಿರೋ ಇದು ಎಲ್ಲ ಸೇರಿಸಿ ಅದ್ಭುತವಾಗಿ ನಾನು ಅಂದ್ಕೊಂಡಿರೋದು ಎಲ್ಲ ಹೆಂಗೆ ಅಂದ್ಕೊಂಡಿದ್ದೆ ಹಂಗೆ ಆಯಿತು. ಆದ್ರೆ ಆಕೆ ತಾಳಿ ಕಿತ್ತು ಮಗು ಕಿಸಿತ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅತ್ತೆ. ಅವಳು ಮಾಡಲ್ಲ, ಅವಳು ಹೆಂಗೋ ಹಳ್ಳಿಳಲ್ಲ, ಆಕೆ ಆ ಕೆಲಸ ಮಾಡಂಗಿಲ್ಲ ಅಂತ ಅಂದ್ಕೊಂಡಿದ್ನಿ. ಆದ್ರೆ ಸಿಟ್ನ್ಯಾಗ ಹಿಂಗೆ ಹಿಡಿದು ಹಿಂಗೆ ಹರಿದು ಮಕ್ಕದ ಮೇಲೆ ಮಾವನ ಮಕ್ಕದ ಮೇಲೆ ಬಿಸಾಕಿದ್ಲಲ್ಲ, ಅವಾಗ ಅನ್ಕೊಂಡು ನಾನು ಎಲ್ಲೆಲ್ಲೆಲ್ಲೆಲ್ಲೇ ಈಗಿನೂ ಭಾರಿ ಸಿಟ್ನ್ಯಾಗಿದ್ದಾಳೆ ಬಿಡ ಅಂತೇಳಿ. ಆದರೂ ಆಕೆ ಧೈರ್ಯ ಮೆಚ್ಚಲೇಬೇಕು ಬಿಡ ಅಲ್ಲ ಅತ್ತಿ. ಆಕೆ ಬಗ್ಗೆ ಹೊಗಳಕತ್ತೀಯ ನೀನು? ನಮ್ಮನ್ನ ಭಯಕತ್ತಿದ್ಯಾ, ಆಕಿನ ಹೊಗಳಕತ್ತಿದ್ಯಾ? ಹಾಂ, ಅಯ್ಯೋ ಅತ್ತಿ, ನಾನು ಹೇಳಿದ್ದು ಹಂಗಲ್ಲ ಅತ್ತಿ. ನಾನು ಹೇಳಿದ್ದೇನಂದ್ರೆ ಆಕೆ ಮನೆ ಬಿಟ್ಟು ಹೋದ್ಲಲ್ಲ, ನನಗದ ಒಂದು ಖುಷಿ ವಿಚಾರ. ನನಗೆ ಹೋಗ್ತಾಳಿಲ್ಲ ಅಂತ ಅನುಮಾನ ಆಗಿತ್ತು. ಆದ್ರೆ ಹೋದ್ಲಲ್ಲ, ನನಗಷ್ಟೇ ಸಾಕು. ನೀನು ತಪ್ಪಾಗಿ ತಿಳ್ಕೊಳತ್ತಿ ಅತ್ತಿ. ನಾನು ಹೇಳೋದು ಬೇರೆ, ನೀನು ತಿಳ್ಕೊಳ್ಳೋದು ಬೇರೆ. ಬಾ ಇಲ್ಲಿ ಕುಂದ್ರು ಬಾ. ನಿಂಗೆ ಏನು ಮಾಡ್ಕೊಳ್ಳತ್ತಿ? ನನಗಂತೂ ಈಗ ಪಾಯಸ ಕುಡಿಯೋಷ್ಟು ಖುಷಿ ಆಗ್ಬಿಟ್ಟತ್ ನೋಡು. ಹಾಲು ಕುಡ್ದ್ರೆ ಸಂತೋಷ ಆಗ್ಬಿಟ್ಟತಿ. ಆಕೆ ಮನೆ ಬಿಟ್ಟು ಹೋಗ್ತಾಳನ್ನ ಕನಸು ಮನಸ್ಸೇ ಅನ್ಕೊಂಡಿರಲಿಲ್ಲ. ತಾಳಿ ಬಿಸಾಕ್ತಾಳಂತೂ ಅನ್ಕೊಂಡೇ ಇರಲಿಲ್ಲ. ತಾಳಿ ಅಂತ ಕಿತ್ತು ಬಿಸಾಕಿದ್ಲು. ಇನ್ನು ಮುಂದೆ ಆಕೆಗೆ ಮಾವಾಗ ಏನು ಸಂಬಂಧ ಇಲ್ಲ. ಇನ್ನು ಮುಂದೆ ನಾನು ಮಾವಾಗೆಲ್ಲ, ಮಾವ ಏನಿದ್ರು ನನ್ನವ್ರು. ಇನ್ನು ಮುಂದೆ ಆಕೆ ಈ ಮನೆಗೆ ಸಂಬಂಧ ಇಲ್ಲ, ನನ್ನ ಮಾವಗೂ ಸಂಬಂಧ ಇಲ್ಲ. ಆಕೆ ಏನಾದರೂ ಕೇಳಕ್ಕೆ ಬಂದ್ರೆ ನಾನು ಹೇಳ್ತೇನೆ ಆಕೆಗೆ, ತಾಳಿ ಕಿತ್ತು ಬಿಸಾಕಿದ ಮೇಲೆ ಮತ್ತೆ ಯಾಕೆ ಇಲ್ಲಿಗೆ ಬಂದಿ ಅಂತೇಳಿ ನಾನೇ ಕೇಳ್ತೇನೆ. ನನಗೂ ಒಂದು ಕಡೆ ನೋಡಿದ್ರೆ ಹೋಗಿದ್ದ ಖುಷಿನ ಆಗೈತಿ. ಆದ್ರೆ ಇನ್ನೊಂದು ಕಡೆ ಬೇಜಾರಾಗತ್ತತಿ. ಮನೆ ಕೆಲಸಂಗ ಎಲ್ಲ ಕೆಲಸ ಮಾಡ್ತಿದ್ಲು, ಒಂದು ಹಾರೇ ಬಿಡ್ತಿರ್ಕಿಲ್ಲ. ಅರಿವಿ ಹೋಗಿದ್ದು ಬಂತು, ಬಾಂಡೆ ತಿಕ್ಕುದು ಬಂತು, ಒಗ್ಯಾನ್ ಹೋಗಿದ್ದು, ಆಮೇಲೆ ಮನೆ ಒರೆಸೋದು, ಕಸ ಹೊಡೆಯೋದು, ಅಡುಗೆ ಮಾಡೋದು, ಪಟ್ ಅಂತ 3 ಟೈಮ್ ಬಿಸಿ ಬಿಸಿದೆ ಯಾರು ಮಾಡ್ಕೊಡ್ತಾರೆ ನೀನು ಹೇಳು? ಈಗ ನೀನು ಮಾಡಂದ್ರೆ ನೀನು ಮಾಡ್ತೀಯನ? ಈಗ ಬೇರೆದಾಕಿ ಕೆಲಸಕ್ಕಿದ್ದಾಗ ನಾ ಹಚ್ಚಿರ ಆಕೆಗೆ ರೊಕ್ಕ ಕೊಡ್ಬೇಕು. ಅದೇ ಈಗೀಗಾಗಿದ್ರೆ ಪುಕ್ಸಟ್ಟಿ ಮಾಡಕತ್ತಿದ್ಲು. ಅದಕ್ಕೆ ನನಗೆ ಅದೊಂದು ಚಿಂತೆ ಆಗ್ಬಿಟ್ಟದವ. ಅಡುಗೆ ಮಾಡ್ಬೇಕು, ಕೆಲಸ ಮಾಡ್ಕೋಬೇಕು, ಆಕಳದೆಲ್ಲ ಮಾಡ್ಬೇಕು, ದನಗಳದ್ದು ಮಾಡ್ಬೇಕು, ಹೊಲಕ್ಕೆ ಹೋಗ್ಬೇಕು, ಎಲ್ಲ ಮಾಡ್ಕೋತಿದ್ಲು. ಒಂದು ಕೆಲಸ ಬಿಡ್ತಿರ್ಕಿಲ್ಲ. ಎಲ್ಲ ಹಾರೆ ಪಟ 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 ಅಂತ ಮಾಡಿ ಕುಂದಿರ್ತಿರ್ಕಿಲ್ಲ. ಒಂದು ನಿಮಿಷ ಕುಂತಾನಂದ್ರೆ ಪುರ್ಸತಿ ಸಿಗ್ತಿರ್ಕಿಲ್ಲ ಆಕೆಗೆ. ಹಂಗೆ ಹಾರೆ ಮಾಡ್ಕೋತಿದ್ಲು. ಆದ್ರೆ ಇನ್ನು ಮುಂದೆ ಹೆಂಗೆ ಅಂತ ಚಿಂತೆ ಬಂದದ್ದು ನನಗೆ. ಹೌದಲ್ಲ ಅತ್ತೆ, ಆಕೆ ಮನೆ ಕೆಲಸ ಹಂಗೆ ಚಲೋ ಆಗಿದ್ಲು. ಆದ್ರೆ ಮತ್ತೀಗ ಏನು ಮಾಡೋದು? ಯಾರನ್ನಾರ ಕರ್ಕೊಂಡು ಬಂದು ಹಚ್ಬೇಕಾಗ್ತದ ಏನ? ಯಾರನ್ನ ಕರ್ಕೊಂಡ್ಬಂದು ಹಚ್ಚೋದತ್ತೆ? ನಾನೇ ಮಾಡ್ತೀನಿ ಬಿಡು, ಯಾಕೆ ಚಿಂತೆ ಮಾಡ್ತೀರಿ? ಎಲ್ಲ ಕಲ್ಕೋತೀನಿ, ಎಲ್ಲನೂ ಮಾಡ್ತೀನಿ. ಇನ್ನು ಮುಂದೆ ನಾನು ಎಲ್ಲ ಮಾಡೋಕೆ ತಯಾರಾಗ್ತೇನೆ. ಪ್ರತಿಯೊಂದನ್ನು ಮಾಡ್ತೇನೆ ಇನ್ನು ಮುಂದೆ. ನೀನು ಮಾಡ್ತೀಯ? ಯವ್ವ, ಮೊನ್ನೆ ಒಂದ ದಿನಕ್ಕೆ ನೀನು ಕಣ್ಣನ ಕಳ್ಕೊಳಕ್ಕೆ ಹೋಗಿದ್ದಿ. ಅವ ಚಲೋ ಆಗಿಲ್ಲ ಅಂತೇಳಿ ನೀನು ಕಣ್ಣ ತೆಗಿಯಕ್ಕೆ ಹೋಗಿದ್ದ. ತೆರಿ ಮ್ಯಾಗೆಲ್ಲ ಸುರಿದಿದ್ದ, ಮಕ್ಕದ ಮ್ಯಾಗೆಲ್ಲ ಗೊತ್ತಿದ್ದ. ಅವಾಗ ದವಾಖಾನಿಗೆ ಹೋಗಿ ಬಂದು ನೀನು ಮಾಡ್ತೀಯ ಅಂದ್ರೆ ನಾನು ಕದಿ ಅದೋ ಗತಿ ಏನು ಮಾಡ್ಬೇಕಂತ ಹೇಳಿ ನಂಗೆ ತಿಳಿವಲ್ತ ಯವ್ವ. ಅಯ್ಯೋ ಅತ್ತಿ, ಏನು ಯಾವಾಗಲೂ ಹಂಗೆ ಮಾಡ್ತಾನೇನು? ಒಂದ್ಸಲ ಹಂಗೆ ಮಾಡೇನು ಅಂತೇಳಿ ಯಾವಾಗಲೂ ಹಂಗಾಕತ್ತೆ. ಅದ್ರ ರುಚಿ ಮಾತ್ರ ಇಷ್ಟು ಮಸ್ತ್ ಇತ್ತು ಗೊತ್ತೇನು? ಖಾರ ಆಗೈತೆ ಅನ್ನೋದು ಒಂದ. ಅದನ್ನು ಬಿಟ್ರೆ ನೀನು ತಿಂದು ನೋಡಿದ್ರೆ ಗೊತ್ತಾಕಿತ್ತು ನಿನಗೆ ಹೆಂಗೈತೆ ಅಂತೇಳಿ. ಮಾಮಂದ ಬಾಯಿ ನೋವಾಗಿತ್ತಾ ಏನ? ಅದಕ್ಕೆ ಹಂಗತೈತಿ ಮಾಮಂಗ. ನಾನು ತಿನ್ನಿ ಬಿಡು, ನನಗೂ ಏನು ಸ್ವಲ್ಪ ಖಾರ ಹಾಕಿ. ಆದರೂ ಆ ಪಲ್ಯ ಖಾರ ಇದ್ರೆ ಚಲೋ ಅಲ್ಲ. ಆದ್ರೆ ನೀ ಮಾಡ್ತಾನಂದ್ರೆ ಅವ್ನು ತಿನ್ಬೇಕಲ್ಲ, ಅದ ಬಂದಿರೋದೀಗ. ನೋಡಂತವ ಯೋಚನೆ ಮಾಡೋಣ. ಇಲ್ಲ ಯಾವಾಗ ಕೆಲಸಕ್ಕಿಂತ ತಂದ ಇಟ್ರಾತ್ ಮತ್ತೆ ಮನ್ಯಾಗ ಮತ್ತೇನು ಮಾಡೋದು? ಮತ್ತೆ ಯಾವ ನಮಗೆ ಬಾಂಡೆ ತಿಕ್ಕೋದು, ಒಗ್ಯಾನೋಗಿದ್ದು, ಕಸ ಹೊಡಿದು, ಮನೆ ಒರೆಸೋದು ಎಲ್ಲ ಮಾಡೋಕೆ ಆಗಬೇಕಲ್ಲ. ನೀ ಅಡುಗೆ ಒಂದು ಮಾಡೋಕೆ ತಾಸು ಗಂಟೆ ತೊಗೋತಿದ್ದಿ. ಇನ್ನು ಮನೆಯಾಗಿಂದ ಈ ಎಲ್ಲ ಹಾರೆ ಮಾಡ್ಬೇಕಾರೆ ನಿಂದು ಬೆಳ್ತನಕ ಸಂಚಾಲನ ಇಲ್ಲೇ ಆಗ್ತತಿ, ಮುಗಿದು ಹೋಗ್ತಕ್ಕತಿ. ಅದಕ್ಕೆಲ್ಲ ಯಾರನ್ನಾರ ಹೇಳುನು, ಉಳಿದು ಅಡುಗೆ ಅದು ಎಲ್ಲ ನೀವು ಬೇಕಾರೆ ಮ್ಯಾಗಿಂದ ನೀ ಮಾಡ್ಕೊಳಂತೆ.
ಹೌದತ್ತಿ ಅಷ್ಟ ಮಾಡಿದ್ರಾತು. ಹೆಂಗೋ ಸಾವಕಕ್ಕನು ಇಲ್ಲೇ ಬಾ ಅಂತ ಹೇಳು, ಒಂದು ತಿಂಗಳ ಅಡ್ಜಸ್ಟ್ ಆಗೋವರೆಗೂ. ಆಕೆ ಇಲ್ಲೇ ಮಾಡ್ಕೊಂಡ ಇಲ್ಲೇ ತಿನ್ಕೊಂತ ಇಲ್ಲೇ ಇರಲಿ. ಹಾಂ ನಾವು ಬಾ ಅಂದಾಗ ಬರಾಕ, ನಾವು ಹೋಗಂದಾಗ ಹೋಗಾಕ ಆಕೆ ಇಲ್ಲಿ ಆಟ ಆಡಕೊಡ್ತಾಳೇನು? ಚಲೋ ಅದಿ ಬಿಡು. ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ತೆಗೆದುಬಿಟ್ಟು ಹೋಗ್ಬಿಟ್ಲು. ಏ ಮಧು, ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಅಯ್ಯೋ ವೀರ್ಯ, ಏನಿಲ್ಲ ಇದು? ಬಾಟ್ಲಿ ಕೈಯಾಗ ಹಿಡ್ಕೊಂಡ ಬಾಯಾಗ ನೋಡಿದ್ರೆ ಸಿಗರೇಟ್ ಇಟ್ಕೊಂಡ ಹಂಗ ಬಂದಿಲ್ಲಲ್ಲ? ಹಾಂ, ಏನು ಅನಿಸ್ವಂತ ನಿನಗೆ? ಮಾವ ಏನು ಮಾಡ್ತಾ ಇದ್ದೀರ ನೀವು? ಏನು ಮಾಡ್ತಾ ಇದ್ದೀರ ಮಾವ? ಏನು ಮಾವ ಇದೆಲ್ಲ? ಹಾಂ, ನಿಮಗೆ ನಮಗೇನ ಹೆಚ್ಚಾಗ್ಬಿಟ್ಲಾಕಿ? ಹಾಂ, ನಮಗೇನ ಹೆಚ್ಚಾಗ್ಬಿಟ್ಲೆ ಏನಕ್ಕೆ? ಇಲ್ಲ ಖುಷಿ, ಹೆಚ್ಚಲ್ಲ ಅಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗಿ ಹೋಗ್ಬಿಟ್ಲು. ಹೋಗೋದಲ್ಲ, ನಾನು ಕೊಟ್ಟಿರೋ ತಾಳಿನ ನನ್ನ ಮುಖದ ಮೇಲೆ ಬಿಸಾಕಿ ಹೋದ್ಲು. ಎಷ್ಟು ಧೈರ್ಯ ಇರಬೇಡ ಅವಳಿಗೆ, ಎಷ್ಟು ಧೈರ್ಯ ಇರಬೇಡ. ನನ್ನ ಮುಖದ ಮೇಲೆ ಒಗಿತಾಳಂದ್ರೆ ಅಷ್ಟೇ ಇರಬೇಡ ಆಕೆಗೆ. ನಾನು ಸುಮ್ಮನೆ ಬಿಡಲ್ಲ. ನೋಡಿ ಮಾವ, ಆಕಿನ ಮಾಡಿಸಂತ ನೀವು ಅದನ್ನ ಈ ಮನಸ್ಸಾಗಿ ಇಟ್ಕೊಂಡೆ ಈ ಥರ ಕುಡಿಯೋದು ಸಿಗರೇಟ್ ಸೇದೋದು ಮಾಡಿದರೆ ನಿಮ್ಮ ಆರೋಗ್ಯ ಏನಾಗಬೇಡ. ಹಾಂ, ನಿಮ್ಮ ಆರೋಗ್ಯ ಏನಾಗಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಿ ಮಾವ. ಆಕಿನ ಬಿಟ್ಬಿಡಿ. ನೀವು ಇನ್ನೂ ಬಾಳಿ ಬದುಕಬೇಕಾದರು ಈ ರೀತಿ ನೀವು ಕುಡ್ಕೊಂತ ಹೋದ್ರೆ ಆಕೆಗೆ ನೀವು ಯಾವಾಗ ಸರಿಯಾಗಿ ಉತ್ತರ ಕೊಡ್ತೀರಾ? ನೋಡಿ, ನೀವು ಆಕೆ ಪಾಠ ಕಲಿಸ್ಬೇಕಂದ್ರೆ ನೀವು ಕುಡಿಯೋದ್ರಿಂದ ಸಾಧ್ಯ ಇಲ್ಲ. ನೀವು ಅವಳಿಗೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ನೀವು ಮೊದಲು ಚೆನ್ನಾಗಿರಬೇಕು, ನೀವು ಆರಾಮಾಗಿರಬೇಕು. ನೀವು ಅವಳ ಮುಂದೆ ನನ್ನ ಜೊತೆ ನೀವು ಸುತ್ತಾಡಬೇಕು. ಅವಳು ಅದನ್ನು ನೋಡಿ ಹೊಟ್ಟೆ ಉರ್ಕೊಂಡು ಸಾಯಬೇಕು, ಈ ರೀತಿ ಬದುಕಬೇಕು ಹೊರತು ಅದನ್ನ ಬಿಟ್ಟು ಅವಳು ಹೋದ್ಲಂತ ಹೇಳಿ ಅವಳು ಮರ್ಯಾದೆ ತೆಗೆದಿಲ್ಲ. ಯಾರ ಮುಂದೆ ತೆಗೆದಾಳ? ಯಾರೂ ಇರಲಿಲ್ಲಲ್ಲ ಅಲ್ಲಿ. ಆದರೆ ನೀವು ನಮ್ಮ ಮುಂದಷ್ಟೇ ಅಲ್ಲ, ಆದ್ರೆ ಆಕೆ ಮುಖದ ಮೇಲೆ ತಾಳಿ ಬಿಸಾಕಿಲ್ಲ ಅಂತ ಹೇಳಿ ನಿಮ್ಗೆ ಮನಸ್ಸಿಗೆ ಅಷ್ಟು ನೋವು ಆಗೈತೇನ? ಅಂದ್ರೆ ನಿಮ್ಗೆ ಆಕೆ ಬೇಕಾಗಿತ್ತು, ಆಕೆ ಹೋಗಿರೋದಕ್ಕೆ ನಿಮ್ಮ ಮನಸ್ಸಿಗೆ ನೋವು ಆಗೈತಲ್ಲ? ಸುಮ್ಮನೆ ಇರು ಖುಷಿ, ನಾನು ಹೇಳೋದು ನಿನ್ಗೆ ಅರ್ಥ ಆಗತ್ತಿಲ್ಲ? ಹಾಂ, ಅರ್ಥ ಆಗತ್ತಿಲ್ಲೇನು? ಮಾವ ಏನು ಮಾಡ್ತಾ ಇದ್ದೀರಾ ಮಾವ? ಏನು ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಖಬರ್ ಐತೇನ? ನನಗೆ ಖಬರಿಲ್ಲ, ಅದಕ್ಕೆ ನಾನು ಹಿಂಗೆ ಮಾಡಕತ್ತೀನಿ. ನನಗೆ ಏನು ಕೇಳಕ್ಕೆ ಹೋಗಬೇಡ ಖುಷಿ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಒಳಗೆ ಹೋಗು. ಮೊದಲ ನನಗೆ ತಲೆ ಕೆಟ್ಟು ಹೋಗೈತಿ, ನೆಮ್ಮದಿ ಇಲ್ಲ ಜೀವನದಾಗ, ನೆಮ್ಮದಿ ಇಲ್ಲ. ಯಾರಿಗೇನೇ ಮಾಡಿದ್ರು, ಯಾರಿಗೆ ಎಷ್ಟು ಒಳ್ಳೇದೇ ಮಾಡಿದ್ರು ನಮಗೆ ಆಗೋದು ಮೋಸನ. ಮಾವ ನಾ ಹೇಳೋದನ್ನ ಕೇಳಿ ಮಾವ ಸರಿಯಾಗಿ. ಯಾಕೆ ಮಾವ ಇಷ್ಟೊಂದು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ? ಯಾಕೆ ಇಷ್ಟೊಂದು ನೀವು ಇದನ್ನು ಮಾಡ್ತಾ ಇದ್ದೀರಾ? ನೋಡಿ ಮಾವ, ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು, ನೀವು ಇದೆಲ್ಲ ಇರಬಾರ್ದು. ಈ ರೀತಿ ಕುಡಿಯೋದಾಗಲಿ ಮಾಡೋದಾಗಲಿ ಮಾಡಬಾರ್ದು ಮಾವ. ನಾನಿದ್ದೀನಿ ಮಾವ ನಿಮ್ಮ ಜೊತೆ, ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ನಿಮ್ಮನ್ನು ಬಿಟ್ಟು ನಾನು ಯಾವತ್ತೂ ಹೋಗಲ್ಲ ಮಾವ. ನನಗೋಸ್ಕರ ಆದರೂ ನೀವು ಕುಡಿಯೋದನ್ನು ಬಿಡಬೇಕು ಮಾವ. ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಮಾವ, ಪ್ಲೀಸ್ ಮಾವ. ನೀನು ಹೇಳೋದನ್ನ ಕೇಳಿದ್ರೆ ಬಿಡಬೇಕು ಅಂತ ಅನ್ಸೋದತಿ ಖುಷಿ. ಆದ್ರೆ ನನ್ನ ಮುಖದ ಮೇಲೆ ತಾಳಿ ಬಿಸಾಕಿದ್ಲಲ್ಲ, ಅವಳನ್ನ ಸುಮ್ಮನೆ ಬಿಡಬಾರ್ದು ಖುಷಿ, ಅವಳನ್ನ ಸುಮ್ಮನೆ ಬಿಡಬಾರ್ದು. ಅವಳಿಗೊಂದು ಗತಿ ಕಾಣಿಸ್ಲೇಬೇಕು, ಅವಳಿಗೊಂದು ಗತಿ ಕಾಣಿಸ್ಲೇಬೇಕು ಖುಷಿ, ಕಾಣಿಸ್ಲೇಬೇಕು. ಅವಳು ನೆಮ್ಮದಿಯಾಗಿರಬಾರ್ದು. ಹಾಗಂತ ನಿಮ್ಮ ಜೀವನ ನೀವು ಹಿಂಗೆ ಹಾಳು ಮಾಡ್ಕೊಂಡ್ರೆ ಹೆಂಗೆ ಮಾವ? ಕುಡಿಯೋದು ಇದು ಮಾಡಿದ್ರೆ ಹೆಂಗೆ ನೆಮ್ಮದಿಯಾಗಿ ಹೆಂಗಿರಬೇಕು? ತಿನ್ನೋದು ಉಣ್ಣೋದು ಹೆಂಗೆ ಮಾಡೋದು? ಅದನ್ನು ಬಿಟ್ಟು ಈ ರೀತಿ ಕುಡಿಬೇಡ ಮಾವ, ಪ್ಲೀಸ್ ಮಾವ, ನಿನ್ನ ಕೈ ಮುಗಿತೀನಿ. ಅಯ್ಯೋ ದೇವ್ರ, ನನ್ನ ಮನೆ ಬಾಳೆನ ಎಲ್ಲ ಹಾಳು ಮಾಡಿಬಿಟ್ಟು ಹೋಗ್ಬಿಟ್ಲಲ್ಲ ಕೆಲಕಟ್ಟು ಬಾಡಿ. ಆಕಿನ ಮೂಳನ ಬಿಡುವುದಿಲ್ಲ. ಆಕಿನಿಂದ ನನ್ನ ಮಗ ಕುಡಿಯೋದು ಕಲ್ತ, ಸಿಗರೇಟ್ ಸೇದೋದು ಕಲ್ತ. ಆಕೆ ಎಲ್ಲಿ ಹೋದ್ರು ಹೋಗಿ ಆಕಿನ ಮೂಳನ ಆಕಿನ ಕುತ್ತಿಗೆ ಹಿಡ್ಚಿಕ್ಕಿ ಆಕೆ ಸುಟ್ಲ ಎಳೆದ ಓಣಿಯ ನಿಂದ್ರಿಗೆ ಆಕೆಗೆ ಏನು ಮಾಡಬಾರ್ದು ಮಾಡ್ತಾನೆ ನಾನು. ಬಿಡಂಗಿಲ್ಲ ಆಕಿನ ಹಲ್ಕಟ್ಟು ಮೂಳನ. ಹಲ್ಕಟ್ಟು ಬಿಡಾಡಿ ನನ್ನ ಮಗನ ಕುಡಿಯೋಂಗೆ ಮಾಡಿಟ್ಟು ಹೋದ್ಲು. ನನ್ನ ಮಗನ ಮುಖದ ಮೇಲೆ ತಾಳಿ ಕಿತ್ತು ಬಿಸಾಕಿದ್ಲು. ಆಕಿನ ಸುಮ್ಮನೆ ಬಿಡಬಾರ್ದು ಖುಷಿ. ಆಕೆಗೆ ಪಾಠ ಕಲಿಸ್ಬೇಕು. ನನ್ನ ಮಗ ಸರಿ ಹೋಗ್ಬೇಕಂದ್ರೆ ಆಕೆಗೆ ನಾವು ಪಾಠ ಕಲಿಸ್ಲೇಬೇಕು.